ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕರ್ನಾಟಕದ ಅತ್ಯುತ್ತಮ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾದ ಧರ್ಮಸ್ಥಳದ ಮಂಜೂಷಾ ವಸ್ತು ಸಂಗ್ರಹಾಲಯವನ್ನು ತೋರಿಸ್ತಾ ಇದ್ದೇನೆ. ವೀಕ್ಷಕರೇ, ಈ ವಸ್ತು ಸಂಗ್ರಹಾಲಯ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯದಿಂದ ಕೇವಲ 200 ಮೀಟರ್ ದೂರದಲ್ಲಿದೆ. ನೀವು ಮಂಜುನಾಥ ಸ್ವಾಮಿ ದೇವಾಲಯದಿಂದ ನೇರಕ್ಕೆ ನಡ್ಕೊಂಡು ಬಂದ್ರೆ ವಸಂತ ಮಹಲ್ ಸಿಗುತ್ತೆ. ಅದರ ಬಲಕ್ಕೆ ಇರೋದೇ ಈ ಮಂಜೂಷಾ ವಸ್ತು ಸಂಗ್ರಹಾಲಯ. ಈ ವಸ್ತು ಸಂಗ್ರಹಾಲಯ ವಾರದ 7 ದಿನವೂ ಬೆಳಗಿನ 9:30ರಿಂದ ಸಂಜೆ 5:30ರವರೆಗೂ ಪ್ರವಾಸಿಗರಿಗಾಗಿ ತೆರೆದಿರುತ್ತೆ. ಇಲ್ಲಿನ ಟಿಕೆಟ್ ದರ ಒಬ್ಬರಿಗೆ 20 ರೂಪಾಯಿಗಳು ಮಾತ್ರ. ಆದರೆ ನಿಜ ಹೇಳ್ತಾನೆ, ನೀವಿಲ್ಲಿ ನೋಡಬಹುದಾದ ವಸ್ತುಗಳನ್ನ ಮತ್ತು ಅವುಗಳ ಮಹತ್ವವನ್ನ ಗಮನಿಸಿದ್ರೆ ಆ 20 ರೂಪಾಯಿ ಏನೂ ಅಲ್ಲ. ಈ ವಸ್ತು ಸಂಗ್ರಹಾಲಯ ಸಾಕಷ್ಟು ದೊಡ್ಡದಿರೋ ಕಾರಣ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಇದನ್ನ ಹಲವಾರು ಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ಮಂಜುಷಾ ಮ್ಯೂಸಿಯಂನಲ್ಲಿರುವ ಎಲ್ಲ ವಸ್ತುಗಳ ಸಂಗ್ರಹವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕಳೆದ 50 ವರ್ಷಗಳಿಂದ ವೈಯಕ್ತಿಕವಾಗಿ ಸಂಗ್ರಹಿಸಿದ್ದಾರೆ. ಡಾಕ್ಟರ್ ಹೆಗ್ಡೆ ಅವರ ಸಾಂಸ್ಕೃತಿಕ ಪರಂಪರೆಯ ಮೇಲಿನ ಪ್ರೀತಿಯು ಧರ್ಮಸ್ಥಳದಲ್ಲಿ ಅನೇಕ ಅಪೂರ್ವವಾದ ಸಂಗ್ರಹಗಳಿಗೆ ಕಾರಣವಾಗಿದೆ. ಐತಿಹಾಸಿಕ ಸಂರಕ್ಷಣೆಯಲ್ಲಿ ಡಾಕ್ಟರ್ ಹೆಗ್ಡೆ ಅವರ ಆಸಕ್ತಿಯು ಮಂಜೂಷಾ ವಸ್ತು ಸಂಗ್ರಹಾಲಯದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಇತ್ತೀಚೆಗಷ್ಟೇ ಈ ವಸ್ತು ಸಂಗ್ರಹಾಲಯಕ್ಕಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಿಂದ ಪುರಾತನ ವಸ್ತುಗಳ ಅತಿದೊಡ್ಡ ಏಕವ್ಯಕ್ತಿ ವೈವಿಧ್ಯಮಯ ಸಂಗ್ರಹ ಎನ್ನುವ ಅವಾರ್ಡ್ ಅನ್ನು ನೀಡಲಾಯಿತು. ಅಂದಹಾಗೆ ಈ ವಸ್ತು ಸಂಗ್ರಹಾಲಯದ ಐಡಿಯಾ ಡಾಕ್ಟರ್ ಹೆಗ್ಡೆ ಅವರಿಗೆ ಹೇಗೆ ಬಂತು ಅನ್ನೋದೇ ವಿಶೇಷ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳದ ಪಟ್ಟಾಧಿಕಾರಿಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ದೇವಸ್ಥಾನದ ಹಳೆಯ ಪಾತ್ರೆಗಳನ್ನು ಹೊಸದಕ್ಕೆ ಬದಲಾಯಿಸೋಕೆ ತೀರ್ಮಾನ ತಗೊಳ್ಳಾಯ್ತಂತೆ. ಆದರೆ ಆ ಹಳೆಯ ವಸ್ತುಗಳ ಐತಿಹಾಸಿಕ ಮೌಲ್ಯವನ್ನು ಅರಿತಿದ್ದ ಹೆಗ್ಡೆ ಅವರಿಗೆ ಅವುಗಳನ್ನು ಹಾಗೆ ಸುಮ್ಮನೆ ಬಿಸಾಡುವ ಬದಲು ಅವುಗಳನ್ನು ಸಂರಕ್ಷಿಸೋದು ಉತ್ತಮ ಅಂತ ನಿರ್ಧರಿಸಿ ಅವುಗಳಿಗಾಗೆ ಒಂದು ಸಣ್ಣ ಸಂಗ್ರಹಾಲಯವನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲು ಈ ಸಂಗ್ರಹಾಲಯವನ್ನು ಮಂಜಯ್ಯ ಹೆಗ್ಡೆ ಅವರ ನಿವಾಸವಾಗಿದ್ದ ಗಾಜಿನ ಮನೆಯಲ್ಲಿ ಪ್ರದರ್ಶಿಸಲಾಗ್ತಾ ಇತ್ತು. ಈ ಗಾಜಿನ ಮನೆಯ ಮೊದಲ ಮಹಡಿಯಲ್ಲಿ ಒಂದು ವಿಭಾಗವನ್ನು ಈ ಕಲಾಕೃತಿಗಳಿಗಾಗಿ ಗೊತ್ತುಪಡಿಸಿ ಇದನ್ನ ಗ್ಲಾಸ್ ಹೌಸ್ ಕಲೆಕ್ಷನ್ ಅಂತ ಕರೆಯಲಾಯಿತು.
ಇದಾಗಿ ಕೆಲವು ವರ್ಷಗಳ ನಂತರ ಮೈಸೂರಿನ ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್ಸ್ನ ಖ್ಯಾತ ಕಲಾವಿದ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ತಿಪ್ಪೇಸ್ವಾಮಿಯವರು ಧರ್ಮಸ್ಥಳಕ್ಕೆ ಭೇಟಿ ನೀಡ್ತಾರೆ. ಡಾಕ್ಟರ್ ಹೆಗ್ಡೆ ಅವರ ಸಂಗ್ರಹವನ್ನು ನೋಡಿದ ಅವರು ಒಂದು ಮ್ಯೂಸಿಯಂ ಸ್ಥಾಪಿಸಲು ಸಲಹೆ ನೀಡ್ತಾರೆ. ಅವರ ಮಾತಿನಂತೆ ಒಂದು ಸಂಗ್ರಹಾಲಯ ಶುರುವಾಗುತ್ತೆ. ಸ್ವತಃ ತಿಪ್ಪೇಸ್ವಾಮಿ ಅವರೇ ಈ ಸಂಗ್ರಹಾಲಯದ ಮೊದಲ ಮೇಲ್ವಿಚಾರಕ ಕೂಡ ಆಗ್ತಾರೆ. ಅವರು ತಮ್ಮ ಅವಧಿಯಲ್ಲಿ ಈ ಸಂಗ್ರಹಾಲಯವನ್ನು ವಿಸ್ತರಿಸಿ ಕಲಾಕೃತಿಗಳ ರೇಖಾಚಿತ್ರಗಳನ್ನು ಒಳಗೊಂಡಿರುವ ಸಮಗ್ರ ದಾಖಲಾತಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸ್ತಾರೆ. ಹೀಗೆ ವಸ್ತು ಸಂಗ್ರಹಾಲಯವನ್ನು ಅಧಿಕೃತವಾಗಿ ತೆರೆದಾಗ ಅದಕ್ಕೆ ಮಂಜೂಷಾ ಮ್ಯೂಸಿಯಂ ಎಂದು ಹೆಸರಿಡಲಾಗುತ್ತೆ. ಎಸ್.ಡಿ. ಶೆಟ್ಟಿ ಅವರನ್ನು ಮೊದಲ ಅಧಿಕೃತ ಕ್ಯೂರೇಟರ್ ಆಗಿ ನೇಮಿಸಲಾಗುತ್ತೆ. ಎಸ್.ಡಿ. ಶೆಟ್ಟಿ ಅವರು ಹಳ್ಳಿಗಳಿಗೆ ಭೇಟಿ ನೀಡಿ ಹಸ್ತಪ್ರತಿಗಳು ಮತ್ತು ಹಳೆಯ ಪಾತ್ರೆಗಳನ್ನು ದೇಣಿಗೆ ನೀಡಲು ವಿನಂತಿಸುವ ಮೂಲಕ ಸಂಗ್ರಹವನ್ನು ವಿಸ್ತರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಅವರು ಕರ್ನಾಟಕ ಮತ್ತು ಅದರ ಆಚೆಗಿನ ಕಲಾಕೃತಿಗಳನ್ನು ಸಂಗ್ರಹಿಸಲು ಹಲವು ವರ್ಷಗಳನ್ನೇ ಮೀಸಲಿಡ್ತಾರೆ. ಕರ್ನಾಟಕದಾದ್ಯಂತ ತನ್ನ ಪ್ರವಾಸದ ಮೂಲಕ ಸಂಗ್ರಹಕ್ಕೆ ಗಣನೀಯ ಸಂಖ್ಯೆಯ ಕಲಾಕೃತಿಗಳನ್ನು ಸೇರಿಸಿದ ಕಲಾ ಸಂಗ್ರಾಹಕ ಗೋವಿಂದರಾಜು ಅವರು ಈ ಸಂಗ್ರಹಾಲಯದ ಮತ್ತೊಬ್ಬ ಗಮನಾರ್ಹ ಕೊಡುಗೆದಾರರು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರೊಂದಿಗೆ ತಿಪ್ಪೇಸ್ವಾಮಿ, ಎಸ್.ಡಿ. ಶೆಟ್ಟಿ ಮತ್ತು ಗೋವಿಂದರಾಜು ಈ ಮೂವರು ತಜ್ಞರ ಸಂಯೋಜಿತ ಪ್ರಯತ್ನದಿಂದ ಮಂಜೂಷಾ ವಸ್ತು ಸಂಗ್ರಹಾಲಯದ ಬೆಳವಣಿಗೆ ಸಾಧ್ಯವಾಗುತ್ತೆ. ಹಲವಾರು ವರ್ಷಗಳ ನಂತರ ಈ ಸಂಗ್ರಹ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂದ್ರೆ ಗಾಜಿನ ಕಟ್ಟಡದಲ್ಲಿ ಜಾಗವೇ ಸಾಕಾಗ್ತಾ ಇರಲಿಲ್ವಂತೆ. ಹಾಗಾಗಿ 2019ರಲ್ಲಿ ಮಂಜೂಷಾ ವಸ್ತು ಸಂಗ್ರಹಾಲಯವನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಿ ಉದ್ಘಾಟಿಸಲಾಗುತ್ತೆ. ಈ ಹಿಂದೆ ಗ್ವಾಲಿಯರ್ನ ಸಿಂಧಿಯಾ ಪ್ಯಾಲೇಸ್ನಲ್ಲಿ ಗ್ಯಾಲರಿಗಳನ್ನು ವಿನ್ಯಾಸಗೊಳಿಸಿದ ಮ್ಯೂಸಿಯಾಲಜಿಸ್ಟ್ ರಿತೇಶ್ ಶರ್ಮಾ ಅವರು ಹೊಸ ವಸ್ತು ಸಂಗ್ರಹಾಲಯದ ವಿನ್ಯಾಸ ಮತ್ತು ಕ್ಯೂರೇಷನ್ ಅನ್ನು ಮೇಲ್ವಿಚಾರಣೆ ಮಾಡ್ತಾರೆ. ಅಂದಹಾಗೆ ಮಂಜೂಷಾ ವಸ್ತು ಸಂಗ್ರಹಾಲಯವು 2 ಘಟಕಗಳನ್ನು ಹೊಂದಿದೆ. ಮೊದಲನೆಯದು ಮಂಜೂಷಾ ವಸ್ತು ಸಂಗ್ರಹಾಲಯ, ನೀವೀಗ ಏನ್ ನೋಡ್ತಾ ಇದ್ದೀರೋ ಅದು. ಎರಡನೆಯದು ಮಂಜೂಷಾ ಕಾರ್ ಮ್ಯೂಸಿಯಂ. 2024ರಲ್ಲಿ ಮಂಜೂಷಾ ಕಾರ್ ಮ್ಯೂಸಿಯಂನ ಹೊಸ ಘಟಕವನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗುತ್ತೆ. ಇದಕ್ಕೆ ಪಯಣ ಎನ್ನುವ ಹೆಸರನ್ನ ಇಡಲಾಗಿದೆ. ಈ ಪ್ರದರ್ಶನದಲ್ಲಿ ಎಷ್ಟು ವಸ್ತುಗಳು ಇದಾವೆ ಅಂದ್ರೆ ಅವುಗಳನ್ನ ನೋಡ್ತಾ ನೋಡ್ತಾ ನಾವೊಮ್ಮೆ ಹಾಗೆ ಹಿಂದಿನ ಲೋಕವೊಂದಕ್ಕೆ ಹೋದ ಹಾಗೆ ಅನ್ಸೋಕೆ ಶುರುವಾಗುತ್ತೆ. ನಾವಿಲ್ಲಿ ಶಿಲಾಯುಗದ ಉಪಕರಣಗಳು, ನ್ಯಾನೋ ತಂತ್ರಜ್ಞಾನದ ಮಾಂತ್ರಿಕತೆ, ತಾಳೆ ಎಲೆಗಳು, ಅವುಗಳ ಮೇಲೆ ಬರೆಯಲು ಬಳಸುವ ಉಪಕರಣಗಳು ಮತ್ತು ಆ ಉಪಕರಣಗಳ ವಿಕಾಸದ ಜಗತ್ತು
ಇವೆಲ್ಲ ನಮ್ಮ ಕಣ್ಮುಂದೆ ಹಂತ ಹಂತವಾಗಿ ಅನಾವರಣಗೊಳ್ತಾ ಹೋಗ್ತವೆ. ಈ ಸಂಗ್ರಹಾಲಯದ ಒಟ್ಟು ವಿಸ್ತೀರ್ಣ 1.04 ಲಕ್ಷ ಚದರ ಅಡಿ. ಈಗ ಇಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ವಿಶಿಷ್ಟ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಮ್ಯೂಸಿಯಂನಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಕೂಡ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯಲ್ಲಿ ನೋಂದಾಯಿಸಲಾಗಿದೆ. ಪುರಾತನ ವಸ್ತುಗಳ ಪ್ರಾಬಲ್ಯ ಹೊಂದಿರುವ ನೆಲಮಹಡಿ ಮತ್ತು ವಿವಿಧ ಉಪಕರಣಗಳು, ಜೀವಿಗಳು ಮತ್ತು ಐತಿಹಾಸಿಕ ಪ್ರಕ್ರಿಯೆಗಳ ವಿಕಾಸವನ್ನು ಪ್ರದರ್ಶಿಸುವ ಮೊದಲ ಮಹಡಿಯೊಂದಿಗೆ ಇಲ್ಲಿ ಪ್ರತಿಯೊಂದು ಪ್ರದರ್ಶನದ ವಿವರವಾದ ವಿವರಣೆ ಇದೆ. ಒಂದ್ಸಾರಿ ಒಂದು ಸಂದರ್ಶನದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ನಿಮಗೆ ಯಾಕೆ ಈ ಐಡಿಯಾ ಬಂತು ಅಂತ ಕೇಳಿದಾಗ ಅವರು ಏನ್ ಹೇಳಿದ್ರು ಅಂದ್ರೆ, 50 ವರ್ಷಗಳ ಹಿಂದೆ ನಾನು ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ದೇವಸ್ಥಾನದ ಆವರಣದಲ್ಲಿರುವ ಕೊಠಡಿಯಲ್ಲಿ ದೇವಸ್ಥಾನದ ಹಳೆಯ ವಸ್ತುಗಳನ್ನ ಚೆನ್ನಾಗಿ ಸಂರಕ್ಷಿಸಿರೋದನ್ನ ನಾನು ನೋಡಿದೆ. ನಮ್ಮ ಪೂರ್ವಜರು ಪುರಾತನ ವಸ್ತುಗಳನ್ನು ಎಂದಿಗೂ ವಿಲೇವಾರಿ ಮಾಡಲಿಲ್ಲ ಮತ್ತು ಅವುಗಳನ್ನು ತುಂಬಾ ಎಚ್ಚರಿಕೆಯಿಂದ ಸಂರಕ್ಷಿಸ್ತಾ ಇದ್ರು. ಅಲ್ಲಿನ ಪ್ರತಿಯೊಂದು ತುಣುಕು ಕೂಡ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ನಾನು ಭಾವಿಸಿದ್ದೆ. ಹಾಗಾಗಿ ಅವುಗಳನ್ನು ಜನರಿಗೆ ಪ್ರದರ್ಶನ ನೀಡಲು ನಿರ್ಧರಿಸಿದೆ ಅಂತ ಹೇಳಿದ್ರು. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೈದರಾಬಾದ್ನ ಸಾಲಾರ್ಜಂಗ್ ವಸ್ತು ಸಂಗ್ರಹಾಲಯ ಸೇರಿದಂತೆ ಹಲವು ಸ್ಥಳಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಸಂಗ್ರಹಾಲಯವನ್ನು ನಡೆಸೋದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸ್ತಾರೆ. ಅಲ್ಲಿ ಅವರು ಆ ಸಂಗ್ರಹಾಲಯದಲ್ಲಿ ಕೇವಲ ಹಿಂದಿನ ಅವಧಿಯ ವಸ್ತುಗಳಷ್ಟೇ ಅಲ್ಲದೆ ಜನಗಳು ನೀಡಿದ ಉಡುಗೊರೆಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿರೋದನ್ನ ನೋಡ್ತಾರೆ. ಅದನ್ನ ನೋಡಿದ ಅವರಿಗೆ ಧರ್ಮಸ್ಥಳದಲ್ಲೂ ಕೂಡ ಹೀಗೆ ಮಾಡಬಹುದು ಅಂತ ಅನ್ಸಕ್ ಶುರುವಾಗುತ್ತೆ. ಅವರು ವಾಪಸ್ ಬಂದ ಮೇಲೆ ಸ್ಥಳೀಯರಿಗೆ ಸಂಗ್ರಹಾಲಯಕ್ಕೆ ಸಹಾಯವಾಗುವ ವಸ್ತುಗಳನ್ನು ನೀಡಲು ಕೇಳಿಕೊಳ್ತಾರೆ. ಆಗ ಸ್ಥಳೀಯ ನಿವಾಸಿಗಳು ತಾಳೆ ಎಲೆಗಳ ಗ್ರಂಥಗಳು, ಕುರ್ಚಿಗಳು, ಸಂಗೀತ ವಾದ್ಯಗಳು, ವಿಗ್ರಹಗಳು ಹೀಗೆ ಒಂದು ದೊಡ್ಡ ಭಂಡಾರವನ್ನೇ ನೀಡ್ತಾರೆ. ಹಾಗಾಗಿ ಈ ಸಂಗ್ರಹಾಲಯಕ್ಕೆ ಸ್ಥಳೀಯರಿಂದಲೂ ಕೂಡ ದೊಡ್ಡ ಕೊಡುಗೆ ಇದೆ.
ಈ ಸಂಗ್ರಹಾಲಯವನ್ನು ನಾವು ಒಂದು ಪ್ಯಾನ್ ಕನ್ನಡ ಸಂಗ್ರಹಾಲಯ ಅಂತಾನೆ ಹೇಳ್ಬೋದು. ನಾವಿಲ್ಲಿ ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಿಂದ ತಂದಿರುವ ಕೆತ್ತನೆಯ ಕಂಬಗಳು, ತಾಳೆಗರಿಗಳ ಹಸ್ತಪ್ರತಿಗಳು, ಪೀಠೋಪಕರಣಗಳು ಮತ್ತು ಆಯುಧಗಳನ್ನು ನೋಡ್ಬೋದು. ಅಷ್ಟೇ ಯಾಕೆ, ಇಲ್ಲಿ ಧಾರ್ಮಿಕ ಸಂಸ್ಥೆಗಳು, ಖಾಸಗಿ ಸಂಗ್ರಾಹಕರು, ದೇವಾಲಯಗಳು, ಅಕ್ಕಸಾಲಿಗರು ಮತ್ತು ಕುಶಲಕರ್ಮಿಗಳಿಂದ ಕೂಡ ವಸ್ತುಗಳನ್ನು ಸಂಗ್ರಹಿಸಲಾಗಿದೆ. ಪ್ರಿಯ ವೀಕ್ಷಕರೇ, ಇದು ನನ್ನ ಧರ್ಮಸ್ಥಳದ ಮಂಜೂಷ ವಸ್ತು ಸಂಗ್ರಹಾಲಯದ ಭೇಟಿಯ ಅನುಭವ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ. ನಮಸ್ಕಾರ.